ಎಲ್ಲರೂ ನಮಸ್ಕಾರ. ಸೊ ತಮಗೆಲ್ಲ ಗೊತ್ತಿದ್ದಂಗೆ ಸಿಲಿಂಡರ್ ಅಭಾವ ಇರೋದೆಲ್ಲ ತಮಗೆ ಗೊತ್ತಿದೆ. ಸಿಲಿಂಡರ್ ಅಭಾವ ಆಗ್ತಾ ಇದೆ. ಸೊ ಕಸ್ಟಮರ್ಗೆ ಮತ್ತು ಪಬ್ಲಿಕ್ಕಿಗೆ ಸಿಲಿಂಡರ್ ಏನು ಅತ್ಯವಶ್ಯಕವಾಗಿ ಅವಶ್ಯಕತೆ ಇರೋದ್ರಿಂದ ಸೊ ನಾವು ಸರಬರಾಜು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದು ಕೂಡ ಅಕ್ರಮವಾಗಿ ಮತ್ತು ಯಾವುದೇ ಒಂದು ಉದ್ದೇಶದಿಂದ ಏನು ದುರುದ್ದೇಶದಿಂದ ನಾವು ಸಾಗಣೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ದಿನನೂ ಕೂಡ ನಾವು ಸರ್ವೆಲೆನ್ಸ್ ಮಾಡ್ತಾ ಇರ್ತೀವಿ, ಮಾಹಿತಿಯನ್ನು ತೆಗಿತಾ ಇರ್ತೀವಿ. ಸೊ ಇವತ್ತಿನ ದಿನ ನಮಗೇನಾಗಿದೆ, ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದ ಮೇರೆಗೆ ಈ ಮರ್ಕಲ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಂತೋಷ್ ಅಂತೇಳಿ, ಸೊ ಅವನು ಅಕ್ರಮವಾಗಿ ಸುಜಾತ ಗ್ಯಾಸ್ ಏಜೆನ್ಸಿ ಅಂತ ಬೀದರಲ್ಲಿದೆ. ಸೊ ಅವರಿಂದ ಒಂದು ಪಡ್ಕೊಂಡ್ಬಿಟ್ಟು ಯಾವುದೋ ಒಂದು ಉದ್ದೇಶದಿಂದ ಅವನು ಹೆಚ್ಚಿನ ಒಂದು ದುಡ್ಡಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಮಾಹಿತಿ ಬಂದ ಮೇರೆಗೆ ನಾವು ಬಂದಿದ್ದೇವೆ. ಅದರ ನಮ್ಮ ಜೊತೆಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಅವ್ರ ಸಮಕ್ಷಮ ನಾವು ದಾಳಿ ಮಾಡಿದಾಗ ಒಟ್ಟು 48 ಗ್ಯಾಸ್ಗಳು ನಮಗೆ ಸಿಲಿಂಡರ್ಗಳನ್ನು ಸಿಕ್ಕಿದ್ದಾವೆ. ಅದರಲ್ಲಿ 7 ತುಂಬಿದ್ದಾವೆ, 41 ಖಾಲಿ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅದನ್ನೆಲ್ಲ ನಾವು ತಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ 2 ಆಟೋಗಳನ್ನು ಸೀಸ್ ಮಾಡಿದ್ದೀವಿ. ಸೊ ಮುಂದಿನ ಕ್ರಮವನ್ನು ನಾವು EC ಆ್ಯಕ್ಟಲ್ಲಿ ನಾವು ಕ್ರಮ ಜರುಗಿಸ್ತೀವಿ. ಗ್ಯಾಸ್ಗಳಿಗೇನು ಮನೆ ಸಪ್ಲೈ ಮಾಡ್ತಿರೋದು ಬುಕ್ ಆಗಿರೋದು ಅಥವಾ ಏನು ಅನಧಿಕೃತ? ಈಗ ನಮಗೆ ಮಾಹಿತಿ ಬಂದರೆ ಅವ್ರಂತಲ್ಲಿ ಯಾವುದೂ ರೆಕಾರ್ಡನ್ನು ಸಿಕ್ಕಿಲ್ಲ. ಸೊ ನಮ್ಮ ತನಿಖೆ ಈಗ FIR ಆಗ್ತದೆ. FIR ಆದಮೇಲೆ ಆರೋಪಿಗಳನ್ನ ತೊಗೊಂಡ್ಬಿಟ್ಟು ಅವ್ರ ವಿಚಾರಣೆ ಮಾಡ್ತೇವೆ. ವಿಚಾರಣೆ ಮಾಡಿದ್ಮೇಲೆ ತನಿಖೆಯಲ್ಲಿ ಏನು ಏಜೆನ್ಸಿ ಮೇಲೆ ಸಾಕಷ್ಟು ಜನ ಸಾಲಗಟ್ಟು ನಿಲ್ತಾರೆ. ಬಟ್ ಮನೆಗೆ ಏನು ಹೆಚ್ಚಿನ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಾರದ ಅಂತಾರೆ. ಹೌದು, ಅದನ್ನ ಅಂದರೆ ತನಿಖೆ ಒಳಗೆ ಗೊತ್ತಾಗುತ್ತೆ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಅವ್ರನ್ನ ನಾವು ವಿಚಾರಣೆ ಮಾಡಿ ನೋಡಿದಾಗ ಯಾವುದೂ ನಮಗೆ ಪೂರಕವಾಗಿ ಮಾಹಿತಿ ಕೊಟ್ಟಿಲ್ಲ. ಈ ತನಿಖೆ ಒಳಗೆ ಕಂಡು ಬರುತ್ತೆ. ಗ್ಯಾಸ್ನವ್ರೇನು ಅವರು ಹೆಚ್ಚಿಗೆ ಕೊಟ್ಟು ತಂದೇನಂತಾರೆ, ಅವರು ಹೆಂಗೆ ಕೊಟ್ರಿ ಇವನಿಗೆ? ಈಗ ಅದು ತನಿಖೆ ಒಳಗೆ ಕಂಡುಕೋಬೇಕಾಗತ್ತೆ. ಐ ಥಿಂಕ್ ಹಂಗೆ ಇರ್ಬೋದು, ಬಟ್ ತನಿಖೆ ಒಳಗೆ ಕಂಡು ಬರುತ್ತೆ. खुला जगह खुला जगह सर